ಯವಿ ಇದೇನು ಅಂಗಡಿನಾ ಏನು ಗೋಡಾನ? ಅಯ್ಯೋ 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 ಅಯ್ಯೋ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಏನ್ ಬೇಕಿತ್ತು ನಿಮ್ಗೆ? ಅಯ್ಯೋ ಇರಪ್ಪ, ನನಗೇನು ಬೇಡ. ನನ್ನ ಸೊಸಿ ಅಲ್ಲೇನೋ ನೋಡತ್ತಾಳ, ಬಂದು ನೋಡ್ತಾಳಿರು. ನನಗೇನು ಬೇಡ. ಅದೇನಂದೆ ಅದು? ಎಸು ಯೂಸಾ? ಏನು ಹಂಗಂದ್ರೆ? ಓಕೆ ಮೇಡಮ್. ಏನಿದು ಬರೀ ತಿಂಡಿಗಳು ಕಾಣ್ತಾವಲ್ಲ, ಎಲ್ಲಿ ನೋಡಿದ್ರು? ಏ ಮುರಿ ಮುರಿ, ಬಾರವ ಇಲ್ಲಿ, ಎಲ್ಲದಿ? ಬಾಯ್ಲಿ, ನಾ ಆಯ್ತಾಗ ತಿಂಡಿಗಳದಾವಲ್ಲ, ಇಲ್ಲದನ್ ಬಾಯ್ಲಿ, ಬರೀ ತಿಂಡಿಗಳು ಕಾಣಕತ್ತಾವಲ್ಲ. ಏನು ತಗೊಳಕ್ ಬಂದೀನಿ ಇಲ್ಲಿ? ಅತ್ತಿ ನಾ ಬಂದ್ರಿ, ಇಲ್ಲೇ ಅದನ್ರಿ. ನನ್ನ ಹೆಸರು ಮಾವಿರಿ, ಮುರಿ ಅಂತ ಕರೆಯತ್ತೀರಲ್ರಿ. ಇದು ಡಿ ಮಾಡ್ರಿ ಅತ್ತಾರೆ, ಎಲ್ಲ ಇರ್ತೈತ್ರಿ ಇಲ್ಲಿ, ಭಾಳ ಚಲೋ ಇರ್ತಾವ್ರಿ ಕ್ವಾಲಿಟಿ. ಒಮ್ಮೆ ತಗೊಂಡು ನೋಡ್ರಿ, ಬರ್ರಿ ನಿಮ್ಗೆಲ್ಲಾದ್ನೂ ತೋರಿಸ್ತೀನಿ. ನಾನು ಇಲ್ಲಿ ಯಾಕೆ ಬಂದನಿ ಅಂದ್ರೆ ಒಂದು ಸ್ವಲ್ಪ ರೇಷನ್ ಹಾಕಕ್ಕೆ ಡಬ್ಬಿಗಳು ಬೇಕಿತ್ರಿ, ಮತ್ತು ಒಂದು ಸ್ವಲ್ಪ ಐಟಮ್ಗಳು ಬೇಕಿತ್ರಿ ನನಗೆ, ಬಟ್ಟೆಗಳು. ಹಾಗಾಗಿ ಬಂದ್ರಿ ತಗೊಳ್ಳೋಣ ಅಂತ. ಬರ್ರಿ ಬೇರೆ ಕಡೆಗೆ ಹೋಗೋಣ ಬರ್ರಿ. ಹೌದೇನವ? ನಾನು ಇಲ್ಲಿ ಯಾಕೆ ಬಂದಾಳಕಿ? ಏನು ಇಲ್ಲಿ ಬರೀ ತಿಂಡಿಗಳ ಕಾಣತ್ತವಲ್ಲ, ಇದಕ್ಕೆ ಬಂದಾಳಿಲ್ಲ ನನ್ನ ಕರ್ಕಂದು? ನಮಗೆಲ್ಲ ಇವು ಅಭ್ಯಾಸ ಇಲ್ವಾ, ನಮಗೆ ಬರೀ ಸಂತಿ ಅಂಗಡಿ ಅಡ್ಡಾಡಿ ರೂಢಿಯವ, ಈ ಗೋಡನ್ಗಳಿಗೆಲ್ಲ ಬಂದು ರೂಢಿ ಇಲ್ಲ. ಅದಕ್ಕನ ಕರ್ದೇವ ನಿನ್ನ, ಏನು ತಿಳ್ಕೊಬೇಡ ಮಾರಿ. ನಡಿ, ಎಲ್ಲಿ ಕರ್ಕೊಂಡು ಹೋಗಿ, ನಡಿ ಹೋಗೋಣ ತಗೊಳ್ಳೋಣ. ಅತ್ತೀರಿ, ಈ ಕಡೆ ಮನೆ ಬೇಕಾದಂಥ ರೇಷನ್ ಎಲ್ಲ ಸಿಗ್ತೈತ್ರಿ. ನಿಮ್ಗೇನಾರ ಬೇಕಂದ್ರೆ ನೋಡ್ರಿ, ತಗೊಳ್ಳೋಣ. ತಗೊಂಡು ಆ ಕಡೆ ಡಬ್ಬಿಗಳನ್ನ ನೋಡಕ್ಕೆ ಹೋಗನ್ರಿ. ಇಲ್ಲಿ ಇದಿಷ್ಟ್ರಾಗ ಸುತ್ತಲಿಗೂ ಇರ್ತಾವೆ ನೋಡ್ರಿ, ಏನೇನು ಬೇಕೋ ಅವೆಲ್ಲ ನೀವು ನೋಡ್ರಿ ಅಡ್ಡಾಡಿ. ನಾನು ಸೀತಾಗ ನೋಡ್ತೇನೆ ರೀ. ಹ್ಞೂ ಕಣವ ಮರಿ, ನನಗೆ ಬಜ್ಜಿ ಬೇರ್ಬೇಕಿತ್ತು ಕಣವ, ಒಂದು 5 ರೂಪಾಯಿದ್ದು. ಅಡ್ಕೆಲಿ ಕೂಡ ಕೇಳಕ್ಕೆ ಖಾಲಿನೇ ಆಗ್ಬಿಟ್ಟೈತಿ ಕಣ್ವಿವ. ಎಲ್ಲೈತೆ ನೋಡಿ, ನನಗಂತೂ ಇವ ಕಾನಿ 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 ನೋಡ್ಬಿಟ್ರೆ ನನಗೆ ಎಲ್ಲಿ ಹುಡುಕ್ಬೇಕನ್ನೋದ ದಿಕ್ಕು ಕರಿದಂಗೆ ಆಗೈತಿ. ನೀನೇ ನೋಡ್ಬೇವ, ಒಂದು 5 ರೂಪಾಯಿ ಬಜ್ಜಿ ಬೇರೆ ಇದ್ರೆ ನೋಡಿ, ತಗೊಂತೇನೆ. ಹಾಂ ಅತ್ತೀರಿ, ಇಲ್ಲಿ 5 ರೂಪಾಯಿ ಬಜ್ಜಿ ಬೇರೆಲ್ಲ ಸಿಗಂಗಿಲ್ರಿ. ಇಲ್ಲಿ ಏನಿದ್ರು 1/4 kg, 1/2 ಕಿಲೋ, ಇಲ್ಲಿ ಅವರು ರೇಟ್ ಅಂತ ಫಿಕ್ಸ್ ಮಾಡಿಟ್ಟಿರ್ತಾರೆ ಇದ್ರ ಮ್ಯಾಗ, ಪ್ಯಾಕಿಂಗ್ ಇದ್ರ ಮ್ಯಾಗ. ಆ ರೇಟ್ ಏನೈತೆ ಹಂಗೆ ತೊಗೋಬೇಕ್ರಿ. 2 ರೂಪಾಯಿದ್ದು, 1 ರೂಪಾಯಿದ್ದು, 5 ರೂಪಾಯಿದ್ದು ಏನು ಸಿಗಂಗಿಲ್ರಿ. ಇದು ಡಿ ಮಾರ್ಟ್ ರೀ ಅತ್ತೆರ, ಅಂಗಡಿ ಅಲ್ರಿ. ಏನು ಇಷ್ಟು ದೊಡ್ಡ ಗೋಡನ್ ಇಟ್ಕೊಂಡಾರ ಒಂದು 5 ರೂಪಾಯಿ ಬಜ್ಜಿ ಬೇರೆ ಸಿಗಂಗಿಲ್ಲ, ಕೊಡಲ್ಲ ಅಂತಾರ? ಇದನ್ನ ತಗೊಂಡು ಏನು ಬೆಂಕಿ ಹಚ್ಬೇಕಾ ಈ ಗೋಡನಿಗೆ? ಇಷ್ಟು ದೊಡ್ಡ ಗೋಡನ್ ಇಟ್ಕೊಂಡು ಒಂದು 5 ರೂಪಾಯಿ ಬಜ್ಜಿ ಬೇರೆ ಕೊಡಲ್ಲ ಅಂದ್ರೆ? ಹಾಂ ಹತ್ತೀರಿ, ಸಿಗ್ತೈತ್ರಿ ಬಜ್ಜಿ ಬೇರು ಎಲ್ಲ ಸಿಗ್ತಾವ್ರಿ. ಆದ್ರೆ ನೀವು ಅನ್ಕೊಂಡಿದ್ದ ರೇಟಿಗೆ ಇಲ್ಲೇನು ಸಿಗಂಗಿಲ್ರಿ. ಅಂಗಡಿಗಿಂತ 3 ಪಟ್ಟು ರೇಟ್ ಜಾಸ್ತಿ ಇರ್ತೈತ್ರಿ ಇಲ್ಲೆಲ್ಲ. ನೀವು ಅಂಗಡ್ಯಾಗ ತಗೊಳಂತ್ರಿ, ನಾವು ಮನೆಗೆ ಹೋಗೋ ಮುಂದೆ ತಗೊಂಡು ಹೋಗೋಣಂತ್ರ. ಸುಮ್ಮನಿರ್ರಿ, 5 ರೂಪಾಯಿ ಬಜ್ಜಿ ಬೇರೆ ಸಿಗಂಗಿಲ್ರಿ. ತಗೊಂಡ್ರೆ 1/4 ಕಿಲೋ ತೊಗೋಬೇಕ್ರಿ, ತಗೊಳನ್ರಿ. ಅಯ್ಯ ಬ್ಯಾಡ ಬಿಡ್ಬೇವ, ಆಟಕ್ಕಂತ ತಗೊಂಡು ಏನು ಮಾಡ್ಬೇಕು? 1/4 ಕಿಲೋ ಗಂಟ್ಲೆ ನಾವು 5-5 ರೂಪಾಯಿ ಬಜ್ಜಿ ಬೇರೆ ತಗೊಂಡ್ರನ 2-3 ತಿಂಗಳ ಗಂಟ್ಲೆ ಓಡಿಸ್ತಾನೆ. ಇನ್ನು ಆಟಕ್ಕಂತ ತಗೊಂಡು ಇಟ್ಕೊಂಡು ಏನು ಮಾಡೋ, ಕುಳಗಿಳ ಹತ್ತೋದಿತ್ತು. ಬ್ಯಾ ಬಿಡು, ನಾಳೆ ನಮ್ಮ ಇವನ ತಿಪ್ಪಣ್ಣನ ಅಂಗಡಿ ತಗೊಂತೇನೆ. ನಿಂಗೆ ಏನು ಬೇಕು ನೋಡು ಬೇವ, ಇದು ಯಾವ ಗೋಡನ್ನ ಏನೇ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಿ. ನಿಂಗೆ ಏನೇನು ಬೇಕು ತಗೋ, ನಾನು ಏನು ಕೇಳ್ಕೊಬೇಡ ನೋಡು. ನಾ ಎಲ್ಲ ನಾನು ಸಂತಿ ಪ್ಯಾಂಟ್ಯಾಗ ಮಾಡ್ಕೊತಾನೆ ನಂದೆಲ್ಲ. ಆಯ್ತು ರೀ ಅತ್ಯಾರ, ನೀವು ಸಿಟ್ಟು ಮಾಡ್ಕೋಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ನಿಮಗೆ ಇಲ್ಲಿ ಬಂದು ಅಭ್ಯಾಸ ಇಲ್ಲಲ್ರಿ, ಹಂಗೆ ಅನಿಸ್ತೈತ್ರಿ. ನಾನೇ ಅವಾಗಿಂದನೂ ಇಲ್ಲಿ ಬರ್ತಾ ಇದನ್ರಿ, ನನಗೇನು ಅನ್ಸಂಗಿಲ್ರಿ. ತಪ್ಪು ತಿಳ್ಕೊಬೇಡ್ರಿ ಅತ್ಯಾರ. ಇಲ್ಲಿ ಐಟಮ್ಗಳು ಚಲೋ ಇರ್ತಾವ್ರಿ, ಆದ್ರೆ ನೀವು ಸ್ವಲ್ಪ ಸ್ವಲ್ಪ ಅಲ್ಲೇ ಅಂಗಡಿ ತೊಗೊಂಡು ರೂಢಿ ಆಗೈತಲ್ರಿ. ಇಲ್ಲಿ ರೇಟು ಮತ್ತು ಆ ಅಂಗಡಿಗೂ ಈ ಅಂಗಡಿಗೂ ನೋಡಿ ನಿಮ್ಗೆ ಹಂಗೆ ಅನಿಸ್ತೈತ್ರಿ. ಸರಿ ರೀ, ನೀವು ತೊಗೊಂಡ್ಲಿದ್ರು ಪರವಾಗಿಲ್ರಿ, ನಾ ತೊಗೊತೇನೆ ರೀ. ಸಿಟ್ಟು ಮಾಡ್ಕೋಬೇಡ್ರಿ, ಆರಾಮಾಗಿರ್ರಿ. ಬಿ ಪಿ ರೇಸ್ ಮಾಡ್ಕೋಬೇಡ್ರಿ, ಆರಾಮಿರ್ರಿ, ಕೂಲ್ ಆಗ್ರಿ. ಆಯ್ತವ, ಅದು ಏನೇನು ತಗಂತೀವಿ ನೋಡು ತಗ. ನನ್ನಂತೂ ಏನು ಕೇಳಬೇಡ, ನಾ ಹಂಗೆ ಸುಮ್ಮ ಕಣ್ ಪಿಳಿ 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 ಬಿಟ್ಕೊಂಡು ನೋಡ್ತೇನೆ ಅಷ್ಟೇ ಎಲ್ಲ ಸುತ್ತಲಿಗೂ. ನಾನಂತೂ ಏನು ತಗೊಳಲ್ವ ಇಲ್ಲ. ನೋಡಪ್ಪ ತಮ್ಮ, ಸರ್ಫ್ ಎಕ್ಸೆಲ್ ಸೋಪಿನ ಪುಡಿ 1, ಆಮ್ಯಾಗ ಕೋಲ್ಗೇಟ್ ಬ್ರಷ್ 1-2, ಮತ್ತು ಲಕ್ಸ್ ಸೋಪ್ 1-3, ಕ್ರೀಮ್ಗಳು 1, ಬೋರೋಪ್ಲಸ್ ಕ್ರೀಮ್ 1-3 ಹಾಕು. ಹಂಗೆ 1-2 ಬಾಚಣಿಕೆ, 1-2 ಬಡ್ಸ್ ಬಾಟಲ್ ಹಾಕು. ಆಮ್ಯಾಗ ಮತ್ತೇನಪ್ಪ ಅವು, ಇದು ಡ್ರೈ ಫ್ರೂಟ್ಸ್ ಬಾಟಲ್ಸ್ 1-2 ಹಾಕು. ಅವನ್ನೆಲ್ಲ ಹಾಕಿ ಅಲ್ಲಿ ಬಿಲ್ ಮಾಡೋ ಹತ್ರ ಇಡಪ್ಪ. ಬಿಲ್ ಮಾಡೋ ಹತ್ರ ಇಡಪ್ಪ, ಬರ್ತೀವಿ ನಾವು. ಓಕೆ ರೀ ಮೇಡಮ್, ನಾನೆಲ್ಲ ಟ್ರಾಲಿ ಒಳಗೆ ಹಾಕಿ ಅಲ್ಲಿ ಬಿಲ್ ಸೆಕ್ಷನ್ ಅಲ್ಲಿ ಇಟ್ಟಿರ್ತೀನಿ ರೀ. ಕೌಂಟರ್ ಹತ್ರ ಬಂದು ಬಿಲ್ ಪೇ ಮಾಡಿ ತಗೊಂಡೋಗಿ. ಅತ್ತೀರಿ, ಸಣ್ಣ ಡಬ್ಬಿ ಚಲೋ ಅದ ನೋಡ್ರಿ. ಏನಾರ ಸ್ವಲ್ಪ ಹಾಕಿ ಇಟ್ಕೊಳಕ ಭಾಳ ಚಂದ ಅದಾವು.
ಮತ್ತೆಲ್ಲಾರ ಹೊಂಟ್ರ ಏನಾರ ಊಟಕ್ಕಿಟಕ್ಕೆ ಕಟ್ಕೊಂಡ್ರ ಸಾರ ಪಲ್ಯ ಏನಾರ ಕೆಳಕ್ಕೆ ಪುಡ್ ಚಟ್ನಿ ಕೆಳಕ್ಕೆ ಚಂದ ಅದಾವ್ರಿ. ಸ್ಟೀಲಿನ ಆಗಿದ್ರೆ ಇನ್ನೂ ಚಲೋ ಆಗಿರೋದ್ರಿ. ಅದ್ರ ಕಾಣಂಗಿಲ್ರಿ. ಪ್ಲಾಸ್ಟಿಕ್ ಆದ್ರೆ ಇದ್ರಿಗೆ ಕಾಣ್ತಾವ್ರಿ ಏನೇನು ಇಟ್ಟಿವಿ ಏನೇನಿಲ್ಲ ಅಂದ. ಹಂಗಾಗಿ ಇವು ಪ್ಲಾಸ್ಟಿಕ್ ಫೈಬರೇ ಚಲೋ ಅನ್ಸ್ತೈತ್ರಿ ನನ್ನ ಪ್ರಕಾರ. ನಿಮಗ್ರಿ ಏನು ಬೇವ? ನನಗಂತೂ ಏನು ತಿಳಿಲಂಗೈತಿ. ನನಗೇನು ಗೊತ್ತಾಗಂಗಿಲ್ವ. ನೀನು ಇಲ್ಲಿ ಏನೇನು ತಗೊಳಕ್ ಬಂದಿಯೇನ? ನಿನ್ಗೇನು ಬೇಕು ನೋಡು ಅಂತ ತಗೊಂತ ನಾನು ಮೊದಲೇ ಹೇಳ್ಬಿಟ್ಟನಿ. ನಾವಂತೂ ಈ ಡಬ್ಬಿ ಗಿಬ್ಬಿ ಎಲ್ಲ ಹಿಂಗೆಲ್ಲ ಕೊಡ್ತಿರ್ಲಿಲ್ಲವ. ರೊಕ್ಕ ಕೊಟ್ಟು ಅಂಗಡಿಯಾಗ ಚಾಕ್ಲೇಟ್ ಮಾರಿದವು ಡಬ್ಬಿಗಳು ತಂದು ಇಟ್ಕೊಂಡು ಬಳೆ ಮಾಡ್ಕೊಂತಿದ್ವಿ. ಇನ್ನು ಈಗಿನ ಜನ್ರೇಷನ್ ಎಲ್ಲ ಬದಲಾಗ್ಬಿಟ್ಟತವ ಕಾಲ. ನಾವು ಇದ್ದಂಗಿಲ್ಲ. ನಿನಗೇನು ಬೇಕು ಅಂತ ತಗೊಳ್ಬೇವ. ನಾನೇನು ಕೇಳೋಕೋಬೇಡ. ನನಗೆ ಗೊತ್ತಾಗಂಗಿಲ್ಲ. ನಾನು ಹಿಂದ್ಲ ಕಾಲದಕ್ಕಿ, ನೀನು ಈಗಿನ ಕಾಲದಕ್ಕಿ. ನಿನಗೂ ನನಗೂ ಒಂದೇ ಅನ್ಬವ. ನಿನಗೆ ಯಾಕೆ ಚಲೋ ಅನಿಸ್ತೈತೆ ಅಂತ ಮಾಡುವ. ಬೇಡ ನಂಗಿಲ್ಲ. ಆಯ್ತು ರೀ ಅತ್ತಿ. ಇವು ನೀಲಿ ಡಬ್ಬಿನೂ ಭಾಳ ಚಲೋ ಅದಾವ ನೋಡ್ರಿ. ಸಕ್ರೆ ಕಾಳು ಕಡಿ ಅರ್ಧ ಕೆಜಿ ಏನಾರ ಉಳ್ದವು ಇದ್ವು ಅಂದ್ರೆ ಹಾಕಿಡಕ್ಕೆ ಭಾಳ ಚಂದ ಅದಾವು. ಈ ಒಂದು 6 ಡಬ್ಬಿ, ಆಮ್ಯಾಗಿನ ಒಂದು 6 ಡಬ್ಬಿ. ಅಲ್ಲಿ 6 ಅಂದ್ರೆ ಅರ್ಧ ಡಜನ್ ಹಾಕವತ್ತಮ್ಮ. ಇವನು ಬಿಲ್ ಮಾಡತ್ರ ಇಡಪ್ಪ ತಗೊಂಡೋಗಿ. ಬಿಲ್ ಪೇ ಮಾಡತ್ರ, ಆಮ್ಯಾಗೆಲ್ಲ ಒಟ್ಟಿಗೆ ಬಿಲ್ ಪೇ ಮಾಡ್ತಾನಂತ. ಅತ್ತೀರಿ ಈಗ ಸದ್ಯಕ್ಕೆಲ್ಲ ತಗೊಳವು ಆದಂಗೆ ಆದ್ವಿ ರೀ ಅತ್ತಿ. ಈಗ ಬಿಲ್ ಪೇ ಮಾಡ್ಕೊಂಡು ಮನೆಗೆ ಹೋಗ್ಬಿಡನ್ರಿ. ಆತೇನವ? ಆಯ್ತು ಹಂಗಾರ ಹೋಗೋಣ ಇಲ್ಲಿಂದ. ಲಗುನ ಮಳೆ ಮಾಡಬೇರೆ. ಇದು ಒಂದು ಸ್ವಲ್ಪ ಮುಲ್ಲಂಗಿ ಸೊಪ್ಪು ತಗೋಬೇಕತ್ವ. ಮುಲ್ಲಂಗಿ ಇಲ್ಲ ಅಂದ್ರೆ ಮುಲ್ಲಂಗಿ ಸಿಗಲ್ಲ ಅಂದ್ರೆ ಮೆಂತ್ಯ ಸೊಪ್ಪರ ಕಲ್ ರೊಟ್ಟಿದು ರೊಟ್ಟಿಗೆ ಪಚ್ಚಡಿ ಮಾಡ್ಕೊಳಕ್ಕೆ ಕೊಡ್ತಿತ್ತು. ಚಲೋ ಆಕತ್ತ. ಸಿಗ್ತಾವ ಬಂದೇ ಇಲ್ಲ ಎಲ್ಲಾರ? ಅಯ್ಯೋ ಅತ್ತಿರಿ ಸಿಗ್ತಾವ ಬರ್ರಿ. ಸಿಕ್ಕಾಪಟ್ಟೆ ತರಕಾರಿ ಹಚ್ಚಿರ್ತಾರ. ನಿಮ್ಗೆ ಏನು ಬೇಕು ಸಿಗ್ತದ ಬರ್ರಿ ತಗೊಂಡೋಗೋಣಂತೆ. ಅಣ್ಣ ಈ ಮುಲ್ಲಂಗಿ ಸೊಪ್ಪು ಹೆಂಗ್ರಿ? ಅದು 20 ರೂಪಾಯಿಗೆ 3 ಪೀಸ್ ಬರ್ತದ ನೋಡ್ಬೇವ. ಅತಿರಿ ತಗೊಳನ್ರಿ. ಫ್ರೆಶ್ ಐತ್ ನೋಡ್ರಿ, ಹಸೂರಿ ಮುಲ್ಲಂಗಿ. ಏನಪ್ಪ ತಮ್ಮ 20 ರೂಪಾಯಿಗೆ 3 ಒಂದು 4 ಮಾಡ್ಕೊಂಡು ಕೊಡು. ತಗೊಳ್ಬೇವ. ತಗೋ ಮತ್ತೇನ್ ಬೇಕು ಬೇ? ನೋಡು ಮರಿ, ಎಲ್ಲ ತರಕಾರಿ ತಗೊಂಡ್ರು ಇಷ್ಟು ಹಸೂರ ಕಾಣ್ಬೇಕು. ಫ್ರೆಶ್ ಆಗಿ ನೋಡಿ ಎಷ್ಟು ಚಂದ ಅದಾವ ಮುಲ್ಲಂಗಿ. ನೋಡು ಒಂದಕ್ಕಿಂತ ಒಂದು ಚಂದ ಅದಾವ. ಕಬ್ಬಿನ ಹಾಲು ಕುಡಿ ಏನವ? ಇಟಮಟ ಅಡ್ಡಾಡಿ ಸುಸ್ತಾಗೈತಿ. ಒಟ್ಟು ಜೀವ ತಣ್ಣಗಾಕತಿ. ಆಯ್ತು ರೀ ಅತ್ತಿ, ಕುಡಿಯೋ ನೀರ್ರಿ. ಅದಕ್ಕೂ ಮೊದಲು ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳ್ಬೇಕು ನೋಡ್ರಿ. ವೀಕ್ಷಕರ, ನಮ್ಮ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಮ್ಮದು ಅತ್ತಿ ಸೊಸಿ ಶಾಪಿಂಗ್ ಏನೇನು ಮಾಡಿದ್ವಿ ಅಂತ ನೋಡಿದ್ರಲ್ಲ. ಸ್ವಲ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾವು ಕಬ್ಬಿನ ಹಾಲು ಕುಡಿಯೋಕೆ ಹೊಂಟವ್ರಿ. ನೀವು ಬರಂಗಿದ್ರೆ ಬರ್ರಿ. ಇಷ್ಟ ರೀ ನನ್ನ ಮಾತು ಇಷ್ಟ ರೀ. ಕೀಪ್ ಸಪೋರ್ಟ್ ಮಾಡಿರಿ. ಹೌದ್ರಿಪ್ಪ, ನಮ್ಮ ಅತ್ತಿ ಸೊಸಿ ಜರ್ನಿ ಹಿಂಗೆ ಮುಂದುವರಿಸ್ತೀವಿ. ನೋಡ್ತೀರಿ ದಿನಚರಿ ಹೆಂಗಿರ್ತೈತಿ ಏನು ಅಂತ ಎಲ್ಲ ತೋರಿಸ್ತೇವ್ರಿ. ನಿಮ್ಮ ಸಹಾಯ ಸಪೋರ್ಟ್ ಹಿಂಗೆ ಇರಲ್ರಿ. ಮಾತಾಡ್ಬೇಕಾರೆ ಏನಾರು ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ. ಏನಾರು ತಪ್ಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಾವು ಆದಷ್ಟು ತಿದ್ಕೊಂತವ್ರಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಚ್ಚು ಲೈಕ್ ಮಾಡಿರಿ. ಲೈಕ್ ಮಾಡೋಲ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ. ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ. ಮಾರಿ ಬ್ಯಾಗ್ ಎಲ್ಲಿ ಇಟ್ಬೇವಾ? ಬ್ಯಾಗ್ಗಳು ಅಲ್ಲೈತ್ರಿ. ಆ ಥರ ಆಟೋ ಮಾಡಿ ಇಟ್ಟು ಬಂದನ್ರಿ. ಓಸಿ ಹಿಡ್ಕೊಂಡು ಓಡಾಡೋದೇನು ಅಂತ ಹೇಳಿ ಹೋಗ ಮುಂದೆ ಅದ ಆಟೋದಾಗ ಹತ್ತಿಂದ ಹೋಗನ್ರಿ. ಅವ್ರ ಅಣ್ಣರಿಗೆ ಹೇಳಿ ಬಂದನ್ರಿ ಆಟೋದವರಿಗೆ. ಆಟೋದಾಗ ಅದಾವ್ರಿ. ಬರ್ರಿ ಬಡ ಜ್ಯೂಸ್ ಕುಡ್ದು ಹೋಗನ್ರಿ.